ಎಲ್ಲರಿಗೂ ನಮಸ್ಕಾರ. ನಮ್ಮ ಸುತ್ತಮುತ್ತ ಯಾವಾಗಲೂ ಸೈಲೆಂಟ್ ಆಗಿ ಎಲ್ಲವನ್ನೂ ಸುಮ್ಮನೆ ಗಮನಿಸ್ತಾ ಇರೋ ಕೆಲವರನ್ನ ನೋಡಿರ್ತೀವಲ್ವಾ? ಅವರ ಆ ಮೌನದ ಹಿಂದೆ ಒಂದು ಇಡೀ ಜಗತ್ತೇ ಅಡಗಿರುತ್ತೆ. ಬನ್ನಿ, ಇವತ್ತು ನಾವು ರಾಶಿಚಕ್ರದಲ್ಲೇ ಅತ್ಯಂತ ಬುದ್ಧಿವಂತ, ಅನಾಲಿಟಿಕಲ್ ಅಂತ ಹೇಳೋ ಕನ್ಯಾ ರಾಶಿಯವರ ಮನಸ್ಸಿನ ಆಳಕ್ಕೆ ಇಳಿದು ನೋಡೋಣ. ಸಾಮಾನ್ಯವಾಗಿ ಎಲ್ರೂ ಸೇರಿ ಮಾತಾಡ್ತಿರೋವಾಗ ಒಬ್ರು ಮಾತ್ರ ಸುಮ್ಮನೆ ಒಂದು ಕಡೆ ಕೂತು ಎಲ್ಲರನ್ನೂ ನೋಡ್ತಾ ಇರ್ತಾರೆ. ಅವರನ್ನ ನೋಡ್ದಾಗ ಅಬ್ಬಾ ಎಷ್ಟು ಸೈಲೆಂಟ್ ಅಥವಾ ಸ್ವಲ್ಪ ದೇಮಾಕಿರ್ಬೇಕು ಅಂತ ನಮಗೆಲ್ಲ ಅನ್ಸುತ್ತೆ. ಆದ್ರೆ ಅವರ ಆ ಶಾಂತ ನೋಟದ ಹಿಂದೆ ಒಂದು ಅದ್ಭುತವಾದ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಈ ವಿಶ್ಲೇಷಣೆ ಮುಗಿಯೋ ಹೊತ್ತಿಗೆ ಕನ್ಯಾ ರಾಶಿಯವರ ಬಗ್ಗೆ ಇರೋ ಅಭಿಪ್ರಾಯನೇ ಬದಲಾಗ್ಬೋದು. ಸರಿ, ಹಾಗಿದ್ರೆ ಆ ಮೌನದ ಮುಖವಾಡದ ಹಿಂದೆ ಅಸಲಿಗೆ ಏನಾಗ್ತಿರುತ್ತೆ? ಬನ್ನಿ, ಅವರ ಆ ಶಾಂತತೆಯ ಆಳಕ್ಕೆ ಇಳಿದು ನೋಡೋಣ. ನಾವು ಅವರನ್ನ ಮೌನಿಗಳು ಅಂತ ಅನ್ಕೊಂಡ್ರೆ ಅದು ಕೇವಲ ಮೇಲ್ನೋಟ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ಅವರ ಮನಸ್ಸು ಒಂದು ಸ್ಪಾಂಜ್ ಥರ, ಸುತ್ತಮುತ್ತ ನಡೆಯೋ ಪ್ರತಿಯೊಂದು ಸಣ್ಣ ಡೀಟೇಲನ್ನು ಹೀರ್ಕೊಳ್ತಾ ಇಡುತ್ತೆ. ಅವರನ್ನ ಅಹಂಕಾರಿಗಳು ಅಂತ ಅನ್ಕೊಳ್ಳೋದು ತುಂಬ ಸುಲಭ. ಆದರೆ ಸತ್ಯ ಏನಂದ್ರೆ ಅವರಿಗೆ ಮಾತಿನ ಬೆಲೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಯಾಕೆ ಮಾತಾಡಬೇಕು ಅನ್ನೋದು ಅವರ ಪಾಲಿಸಿ. ಹೌದು, ನೀವು ಕೇಳಿದ್ದು ಸರಿ. ಅವರ ಮನಸ್ಸು ಒಂದು ಹೈಟೆಕ್ ಸ್ಕ್ಯಾನರ್ ಥರಾನೇ ಕೆಲಸ ಮಾಡುತ್ತೆ. ಯಾರನ್ನೇ ಭೇಟಿಯಾಗ್ಲಿ ಮೊದಲ 5 ನಿಮಿಷದಲ್ಲಿ ಅವರ ಮಾತು, ಅವರ ಬಾಡಿ ಲ್ಯಾಂಗ್ವೇಜ್, ಯಾಕೆ ಅವರ ಕಣ್ಣಿನ ನೋಟವನ್ನ ಕೂಡ ಸ್ಕ್ಯಾನ್ ಮಾಡಿ ಅವರ ಬಗ್ಗೆ ಒಂದು ಅಭಿಪ್ರಾಯಕ್ಕೆ ಬಂದ್ಬಿಟ್ಟಿರ್ತಾರೆ. ಅವರ ಪ್ರಕಾರ ಮಾತಿಗೆ ಒಂದು ತೂಕ ಇರಬೇಕು, ಇಲ್ಲಾಂದ್ರೆ ಮೌನವೇ ಒಳ್ಳೆಯದು. ಬನ್ನಿ, ಅವರ ಮನಸ್ಸಿನೊಳಗೆ ಇನ್ನಷ್ಟು ಆಳವಾಗಿ ಇಣುಕಿ ನೋಡೋಣ. ಅದನ್ನ ಸೂಪರ್ ಕಂಪ್ಯೂಟರ್ ಅಂತ ಕರೆಯೋದ್ರಲ್ಲಿ ತಪ್ಪೇ ಇಲ್ಲ. ಯಾಕೆ ಗೊತ್ತಾ? ಹೇಳ್ತೀನಿ ಕೇಳಿ. ನೋಡಿ, ಈ ಒಂದು ಸಾಲು ಅವರ ಮನಸ್ಸನ್ನ ಎಷ್ಟು ಅದ್ಭುತವಾಗಿ ಹೇಳುತ್ತಲ್ವಾ? ಎಲ್ಲವನ್ನೂ ನೀಟಾಗಿ, ಸಿಸ್ಟಮ್ಯಾಟಿಕ್ ಆಗಿ ಜೋಡಿಸಿ ಇಟ್ಟಿರ್ತಾರೆ. ನೀವು ಯಾವುದೇ ವಿಷಯ ಕೊಟ್ಟರೂ ಸರಿ, ಅದನ್ನ ಹೇಗೆ ಪರ್ಫೆಕ್ಟ್ ಆಗಿ ಮಾಡ್ಬೋದು ಅಂತ ಅವರ ತಲೆಯಲ್ಲಿ ಆಗಲೇ 10 ಪ್ಲಾನ್ಗಳು ರೆಡಿಯಾಗಿರುತ್ತೆ. ಅವರ ಈ ಸೂಪರ್ ಕಂಪ್ಯೂಟರ್ ಥರ ಇರೋ ಮನಸ್ಸಿಗೆ 2 ಮುಖ್ಯ ಗುಣಗಳು. ಒಂದು ಪರಿಪೂರ್ಣತೆ ಅಂದ್ರೆ ಪರ್ಫೆಕ್ಷನಿಸಮ್, ಇನ್ನೊಂದು ಅತಿಯಾದ ಆಲೋಚನೆ ಅಂದ್ರೆ ಓವರ್ ಥಿಂಕಿಂಗ್. ಅವರು ಮಾಡೋ ಪ್ರತಿಯೊಂದು ಕೆಲಸನೂ ಅಚ್ಚುಕಟ್ಟಾಗಿರಬೇಕು ಅಂತ ಬಯಸ್ತಾರೆ. ಆದ್ರೆ ಅದೇ ಟೈಮಲ್ಲಿ ಒಂದು ಸಣ್ಣ ವಿಷಯವನ್ನು ತಗೊಂಡು ಗಂಟೆಗಟ್ಲೆ ತಲೆ ಕೆಡಿಸ್ಕೊಂಡು ಕೂರ್ತಾರೆ. ಅವರ ಅತಿ ದೊಡ್ಡ ಸವಾಲು ಅಥವಾ ಶತ್ರು ಅಂದ್ರೆ ಬೇರೆ ಯಾರೂ ಅಲ್ಲ, ಇದೇ ಓವರ್ ಥಿಂಕಿಂಗ್. ದಿನವೆಲ್ಲ ನಡೆದ ಘಟನೆಗಳನ್ನ ರಾತ್ರಿ ಮಲ್ಗಿದಾಗ್ಲೂ ರಿವೈಂಡ್ ಮಾಡಿ ನೋಡ್ತಾ, ಅಯ್ಯೋ ನನ್ನಲ್ಲಿ ಹಾಗೆ ಮಾತಾಡಬಾರ್ದಿತ್ತು ಅಥವಾ ಅವ್ರು ನನ್ನ ಯಾಕೆ ಹಾಗೆ ನೋಡಿದ್ರು ಅಂತ ತಲೆ ಕೆಡಿಸ್ಕೊಳ್ತಾರೆ. ಇದು ಅವರ ಮೆಂಟಲ್ ಎನರ್ಜಿಯನ್ನ ಕೆಲವೊಮ್ಮೆ ಪೂರ್ತಿ ಡ್ರೈನ್ ಮಾಡ್ಬಿಡುತ್ತೆ. ಸರಿ, ಇಷ್ಟೆಲ್ಲ ಅನಾಲಿಸಿಸ್ ಮಾಡೋ ಮನ್ಸು ಪ್ರೀತಿಯ ವಿಷಯದಲ್ಲಿ ಹೇಗೆ ವರ್ತಿಸುತ್ತೆ? ಅವರ ಪ್ರೀತಿಯ ಭಾಷೆಯೇ ಬೇರೆ. ಅದರ ಬಗ್ಗೆ ಈಗ ನೋಡೋಣ. ಕನ್ಯಾ ರಾಶಿಯವರು ಪ್ರೀತಿನ ತೋರಿಸೋ ರೀತಿಯೇ ವಿಭಿನ್ನ. ಅವರು 100 ಸಲ ಐ ಲವ್ ಯು ಅಂತ ಹೇಳದೇ ಇರ್ಬೋದು, ಆದರೆ ಕಷ್ಟ ಅಂತ ಬಂದಾಗ ಮೊದಲು ಬಂದು ನಿಲ್ಲೋದು ಅವರೇ. ಅವರು ಪ್ರೇಮ ಕವಿತೆ ಬರೆಯಲ್ಲ, ಆದರೆ ನಿಮ್ಮ ಜವಾಬ್ದಾರಿಗಳನ್ನ ತಮ್ದು ಅಂತ ಅನ್ಕೊಂಡು ಪೂರ್ತಿ ಮಾಡ್ತಾರೆ. ಅವರ ಪ್ರೀತಿ ಮಾತಿಗಿಂತ ಹೆಚ್ಚಾಗಿ ಅವರ ಕೆಲಸಗಳಲ್ಲಿ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಕನ್ಯಾ ರಾಶಿಯವರು ನಿಮ್ಮ ತಪ್ಪುಗಳನ್ನ ತಿದ್ದುತ್ತಾ ಇದ್ರೆ ಅದನ್ನ ಟೀಕೆ ಅಂತ ಅನ್ಕೋಬೇಡಿ. ಅದು ಅವರ ಕಾಳಜಿಯ ಸಂಕೇತ. ಯಾಕಂದ್ರೆ ಅವರು ಇಷ್ಟಪಡದವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದೇ ಇಲ್ಲ. ಅವರ ಈ ಕಠಿಣ ಅನಾಲಿಟಿಕಲ್ ವ್ಯಕ್ತಿತ್ವದ ಹಿಂದೆ ಒಂದು ತುಂಬಾನೇ ಮೃದುವಾದ ಹೃದಯ ಕೂಡ ಇದೆ. ಆ ಕಲ್ಲಿನ ಥರ ಇರೋ ಹೊರಗವಚದ ಒಳಗೆ ಅಡಗಿರೋ ಸೂಕ್ಷ್ಮ ಭಾವನೆಗಳ ಜಗತ್ತು ಹೇಗಿರುತ್ತೆ ಅಂತ ಈಗ ನೋಡೋಣ. ಅವರ ಈ ಗುಣಗಳಿಗೆ ಕಾರಣ ಅವರಲ್ಲಿ ಆಳವಾಗಿ ಬೇರೂರಿರೋ ಕೆಲವು ಸೂಕ್ಷ್ಮತೆಗಳು. ಸೋಲನ್ನ ಒಪ್ಕೊಳ್ಳೋದವ್ರಿಗೆ ತುಂಬಾನೇ ಕಷ್ಟ. ಹಾಗೇನೆ ಹೊರಗಿಂದ ಕಲ್ಲಿನ ಥರ ಕಂಡ್ರೂ ಕೂಡ ಒಳಗಿನಿಂದ ಅವರು ಅತ್ಯಂತ ಭಾವನಾತ್ಮಕ ಜೀವಿಗಳು. ಅವರು ಎಷ್ಟು ಸೆನ್ಸಿಟಿವ್ ಅಂದ್ರೆ ಯಾರಾದ್ರೂ ಸುಮ್ಮನೆ ತಮಾಷೆಗೆ ಒಂದು ಮಾತಂದ್ರೂ ಅದವರ ಮನಸ್ಸಿಗೆ ಆಳವಾಗಿ ನಾಟುತ್ತೆ. ಆದರೆ ಆ ನೋವನ್ನ ಹೊರಗೆ ತೋರಿಸ್ಕೊಳ್ಳಲ್ಲ, ಒಬ್ರೇ ಕೂತು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅವರ ನೋವನ್ನ ಅವರು ಮೌನದಲ್ಲೇ ಅನುಭವಿಸ್ತಾರೆ. ಹಾಗಿದ್ರೆ ಇಷ್ಟೆಲ್ಲ ಸಂಕೀರ್ಣತೆಗಳ ನಡುವೆ ಕನ್ಯಾ ರಾಶಿಯ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಇದ್ರೆ ಹೇಗಿರುತ್ತೆ? ಅವರ ನಿಜವಾದ ಶಕ್ತಿ ಏನು? ಕೊನೆಯದಾಗಿ ನೋಡೋಣ ಬನ್ನಿ. ಈ ಒಂದು ಮಾತು ಎಲ್ಲವನ್ನೂ ಹೇಳ್ಬಿಡುತ್ತೆ. ಯಾರ ಜೀವನದಲ್ಲಾದರೂ ಒಬ್ಬ ಕನ್ಯಾ ರಾಶಿಯ ವ್ಯಕ್ತಿ ಇದ್ರೆ ಅವರ ಹತ್ರ ಒಬ್ಬ ಅತ್ಯಂತ ನಂಬಿಕಸ್ಥ ಸ್ನೇಹಿತ ಅಥವಾ ಸಲಹೆಗಾರ ಇದ್ದಾಗೆ. ಅವರು ತಮ್ಮೋರು ಅಂತ ಅನ್ಕೊಂಡ್ಮೇಲೆ ಎಂಥದ್ದೇ ಪರಿಸ್ಥಿತಿ ಬರಲಿ ಅವ್ರ ಜೊತೆ ಗಟ್ಟಿಯಾಗಿ ನಿಂತ್ಕೋತಾರೆ. ಈ ವಿಶ್ಲೇಷಣೆಯನ್ನ ಕೇಳ್ತಾ ನಿಮ್ಮ ಜೀವನದಲ್ಲಿರೋ ಕನ್ಯಾ ರಾಶಿಯವರ ಬಗ್ಗೆ ನೆನ್ಪಾಯ್ತಾ? ಹಾಗಿದ್ರೆ ಈ ಮಾತುಗಳೆಲ್ಲ ಎಷ್ಟು ಸರಿ ಅನ್ನಿಸ್ತು? ತಪ್ಪದೇ ಕಾಮೆಂಟ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.